ಸಿಂಹರಾಶಿ ಅವಮಾನ, ಅಗೌರವ, ಹಣದ ನಷ್ಟ, ಎಲ್ಲ ರೀತಿಯಿಂದ ಅಸಮಾಧಾನ ಇದೆಲ್ಲವನ್ನು ನೋಡಬೇಕಾದಂತಹ ದಿವಸ ಇದಾಗಿರಬಹುದು ಅನ್ನುವಂತಹ ಸೂಚನೆ. ಅತಿ ಮುಖ್ಯವಾದಂತಹ ಕೆಲಸಗಳನ್ನು ನೀವೇ ಬೇಜವಾಬ್ದಾರಿಯಿಂದ ಹಾಳು ಮಾಡಿಕೊಳ್ತೀರಿ, ತೊಂದರೆ ಆಗುತ್ತೆ. ಮನೆಯಲ್ಲಿ ನಿಮಗಾಗಲಿ ಅಥವಾ ಮನೆಯವರಿಗಾಗಲಿ ನೆಮ್ಮದಿ ಎನ್ನುವಂಥದ್ದೇ ಇರೋದಿಲ್ಲ. ಇದಕ್ಕೆಲ್ಲ ಕಾರಣ ನೀವಾಗ್ತೀರಿ, ನಿಮ್ಮಿಂದನೇ ಹೀಗಾಯಿತು ಅನ್ನುವಂಥದ್ದಾಗತ್ತೆ. ಹಿಂದಿನ ಯಾವುದೋ ಒಂದು ವಿಚಾರ ಕುಟುಂಬದಲ್ಲಿ ಅಶಾಂತಿಯನ್ನು ಹುಟ್ಟುಹಾಕ್ಬಿಡುತ್ತೆ. ಆ ವಿಷಯ ನಡೆದೋಗಿರುತ್ತೆ, ಅದರ ಬಗ್ಗೆ ಚರ್ಚೆಗಳಾಗಿರುತ್ತೆ, ಅದನ್ನು ಮರ್ತಿರ್ತೀರಿ. ಬೇರೆ ಯಾವುದೋ ಒಂದು ವಿಷಯ ಅದಕ್ಕೆ ಪೂರಕವಾಗಿ ಮತ್ತೆ ಹಳೆಯದನ್ನೆಲ್ಲ ಜ್ಞಾಪಿಸುವ ಹಾಗಾಗತ್ತೆ. ಇದು ಅಶಾಂತಿಗೆ ಕಾರಣವಾಗ್ತಕ್ಕಂಥದ್ದು. ಮಾತೆಯರು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಹೇಳಿಕೊಳ್ಳದೇ ಇರುವಂಥದ್ದೇ ಒಳ್ಳೆಯದು. ಹೇಳಿಕೊಂಡು ನಿರಾಸೆಯನ್ನು ಹೊಂದೋದಕ್ಕಿಂತ ಹಾಗೆ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂತಹದ್ದೇ ಒಳ್ಳೆಯದಾಗಿರುತ್ತೆ ಅಂತ ಹೇಳಬೇಕು. ಅಗತ್ಯವಾದಂತಹ ಸಂಬಂಧಗಳ ಗೊಂದಲ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಈಶ್ವರನಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡಿ, ತುಂಬೇ ಹೂವನ್ನು ಈಶ್ವರನಿಗೆ ಅರ್ಪಣೆ ಮಾಡಿ, ದ್ರೋಣ ಪುಷ್ಪ ಅಂತ ಹೇಳಿ ಕರೀತಾರೆ. ಶುಭವಾಗಿ. ಕನ್ಯಾ ರಾಶಿ, ಈ ದಿವಸ ವಾದ ವಿವಾದ ಜಗಳಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಇದರ ಅರ್ಥ ವಾದ ವಿವಾದಗಳಾಗತ್ತೆ, ಜಗಳವಾಗತ್ತೆ, ಆ ಸಂಭವ ಹೆಚ್ಚಿರುತ್ತೆ. ತಪ್ಪಿಸುವ ಪ್ರಯತ್ನವನ್ನು ಮಾಡಿ. ತಪ್ಪಿಸಿಕೊಳ್ಳುವ ಪ್ರಯತ್ನ ಬೇಡ, ತಪ್ಪಿಸುವಂಥದ್ದು, ಜಗಳವನ್ನೇ ತಪ್ಪಿಸುವಂಥದ್ದು, ನಿಲ್ಲಿಸುವಂತಹ ಪ್ರಯತ್ನಗಳಾಗಲಿ. ವ್ಯಾವಹಾರಿಕವಾಗಿ ಸಾಂಸಾರಿಕವಾಗಿ ಮನೆಯವರು ತೆಗೆದುಕೊಂಡಂತಹ ನಿರ್ಧಾರ ಏನಿದೆ ಅದು ಇಡೀ ವ್ಯವಹಾರವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತೆ. ಮನೆಯವರ ಸಹಕಾರ ನಿಮಗಿರುವುದಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು. ಅದಕ್ಕೆ ಯಾವ ರೀತಿಯಲ್ಲಿ ನೀವು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಹಾಗಿರಬೇಕು. ಮನೆಯವ್ರನ್ನ ವಿರುದ್ಧ ಮಾಡಿಕೊಂಡು ವ್ಯವಹಾರವನ್ನು ನಡೆಸ್ತೀನಿ ಅಂತಕ್ಕಂಥದ್ದು ತಪ್ಪಾಗುತ್ತೆ. ಇದೆಲ್ಲವನ್ನು ಗಮನಿಸ್ಕೊಳ್ಬೇಕು. ಯಾವುದೋ ವಿಚಾರಕ್ಕೆ ನೀವಿರ್ತಕ್ಕಂತಹ ಸ್ಥಳ ವಾತಾವರಣ ರಣರಂಗವಾಗ್ತಕ್ಕಂತಹ ಸೂಚನೆ ಇದೆ, ಗಲಾಟೆ ಆಗತ್ತೆ ಅಂತ ಸೂಕ್ಷ್ಮವನ್ನು ಗಮನಿಸ್ಕೊಳ್ಬೇಕು. ಪರಿಸ್ಥಿತಿ ತುಂಬ ವಿಕೋಪಕ್ಕೆ ಹೋಗುವ ಸಾಧ್ಯತೆ ಸೂಚನೆಗಳು ಮತ್ತೆ ಮತ್ತೆ ಕಾಣ್ತಾ ಇದೆ. ತುಂಬ ತಾಳ್ಮೆಯಿಂದ ಇರಿ. ಯಾವುದು ಅನಾಹುತಕ್ಕೆ ಅವಘಡಕ್ಕೆ ಕಾರಣ ಆಗುವಂಥದ್ದು ಬೇಡ. ಕೆಂಪು ಹೂವಿನಿಂದ ಕಾಳಿಕಾದೇವಿಯನ್ನು ಅರ್ಚನೆ ಮಾಡಿ ಅಥವಾ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಆರೋಗ್ಯ ಸಮಸ್ಯೆ ಕಾಡಬಹುದು. ಸೂಚನೆಗಳು ಅಗತ್ಯ ಬಿದ್ದರೆ ಮಾತ್ರ ವೈದ್ಯರ ಸಲಹೆ, ರಕ್ತ ಪರೀಕ್ಷೆ ಇತ್ಯಾದಿಗಳನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಅದು ನಿಮ್ಮ ಶರೀರದಲ್ಲಿ ಯಾವ ರೀತಿಯ ವ್ಯತ್ಯಾಸ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ ಅದನ್ನೆಲ್ಲ ತಿಳಿದು ಮಾಡಬೇಕಾದಂಥದ್ದು. ಅಗತ್ಯವಾಗಿ ವಿಶ್ರಾಂತಿಯನ್ನು ಮಾಡಿ ಬಹಳ ಸಂತೋಷದಿಂದ ಉತ್ಸಾಹದಿಂದ ಎಲ್ಲ ಕೆಲಸಗಳನ್ನು ಮಾಡ್ತೀರಿ. ಆದರೆ ಅದಕ್ಕೆ ಪೂರಕವಾಗಿ ಆರೋಗ್ಯ ಸರಿ ಇರಬೇಕು. ಇದೂ ಕೂಡ ಗಮನದಲ್ಲಿರಬೇಕು. ಆಹಾರದ ವ್ಯತ್ಯಾಸ, ನೀರಿನ ವ್ಯತ್ಯಾಸ, ಸ್ಥಳದ ವ್ಯತ್ಯಾಸ ಹೀಗೆ ಆರೋಗ್ಯದ ಮೇಲೆ ಪ್ರಭಾವವನ್ನು ನಿಮಗೆ ಬೀರಬಹುದು. ಹಿಂದೆ ಆದಂತಹ ವ್ಯತ್ಯಾಸಗಳು ಇವತ್ತು ನಿಮಗೆ ಆರೋಗ್ಯದ ದೃಷ್ಟಿಯಿಂದ ತೊಂದರೆಯನ್ನು ಮಾಡಬಹುದು ಅಂತ ಅರ್ಥ. ಮೂಕಾಂಬಿಕಾ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಹೆಚ್ಚು ಹಣ ಖರ್ಚಾಗ್ತಕ್ಕಂತಹ ದಿವಸ. ಕಾರಣ ಕೇಳಬೇಡಿ ಯಾವುದಕ್ಕೋಸ್ಕರ ಖರ್ಚಾಗುತ್ತೆ ಅಂತ. ಯಾವ ಕೆಲಸಕ್ಕೆ ಹೋದರೂ ಹಣ ಖರ್ಚಾಗುವಂಥದ್ದೇ ಕೆಲಸ ನಿಮಗೆ ಒದಗಿ ಬರ್ತಕ್ಕಂಥದ್ದು. ಒಳ್ಳೆಯ ವಿಚಾರ, ಶುಭ ಸುದ್ದಿಗಳಿಂದ ದಿನ ಆರಂಭವಾಗುತ್ತೆ. ಅದಕ್ಕೆ ನೀವು ಬಹಳ ಕೃತಜ್ಞರಾಗಿರಬೇಕು ಅನ್ನುವಂಥದ್ದು. ನಿಮ್ಮ ಕೆಲಸದ ಗುಣಮಟ್ಟ ಹೆಚ್ಚಾಗ್ತಕ್ಕಂಥದ್ದು. ಮನೆಯವರ ಪ್ರೀತಿ, ವಿಶ್ವಾಸ, ದೊಡ್ಡವರ ಹಾರೈಕೆ ಇವೆಲ್ಲವೂ ಕೂಡ ನಿಮ್ಮ ಕೆಲಸಕ್ಕೆ ಸ್ಫೂರ್ತಿದಾಯಕವಾಗುತ್ತೆ. ಅವರ ಪ್ರೋತ್ಸಾಹ ಏನಿದೆ 100 ಆನೆಯ ಬಲ ನಿಮಗೆ ಸಿಕ್ಕದ ಹಾಗೆ ಆಗುವಂಥದ್ದು. ಆರೋಗ್ಯದ ವಿಚಾರದಲ್ಲಿ ಮನೆಯಲ್ಲಿ ಔಷಧಿಯಿಂದ ಗುಣ ಆಗುವಂಥದ್ದು, ಅಂದರೆ ಮನೆ ಮದ್ದು ಅಂತ ಏನು ಹೇಳ್ತೀವಿ ಅದರಿಂದ. ಆದರೆ ಸರಿಯಾದಂತಹ ಮಾರ್ಗದರ್ಶನ ಬೇಕು. ನನಗೇನೋ ಗೊತ್ತು ಅಂತ ಹೇಳಿ ನಾವೇ ಮನೆ ಮದ್ದನ್ನು ಮಾಡಿಕೊಳ್ಳುವಾಗ ವ್ಯತ್ಯಾಸಗಳಾದರೆ ಕಷ್ಟವಾದೀತು. ಸ್ವಲ್ಪ ಜಾಗ್ರತೆ ಇರಲಿ. ಯಾವಾಗಲೂ ಕೂಡ ಆನಂದವಾಗಿರಿ. ನಗತ ನಿಮ್ಮ ಕೆಲಸಗಳನ್ನು ಮಾಡಿ. ಶುಭ ಇದೆ ಅನ್ನುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.